ಓಂ ಶಾಂತಿ. ದಿನಾಂಕ 25/7/2021. ಅವ್ಯಕ್ತ ಬಾಪ್ದಾದ ರಿವೈಸ್ 20/2/1988. तन मन की थकावट मिटाने का साधन शक्तिशाली याद. तनु ಮನಸ್ಸಿನ ಸುಸ್ತನ್ನು ಅಳಿಸುವ ಸಾಧನ ಶಕ್ತಿಶಾಲಿ ನೆನಪು. आज परदेशी बाप अपने अनादि देशवासी और आदि देशवासी सेवा अर्थ सभी विदेशी ऐसे बच्चों से मिलने के लिए आए हैं. इंदु परदेशी ತಂದೆ ತಮ್ಮ ಅನಾದಿ ದೇಶವಾಸಿ ಹಾಗೂ ಆದಿ ದೇಶವಾಸಿ ಸೇವಾ ಅರ್ಥ ಎಲ್ಲ ವಿದೇಶಿ ಇಂತಹ ಮಕ್ಕಳ ಜೊತೆಗೆ मिलन ಮಾಡಲು ಬಂದಿದ್ದಾರೆ. जो बाप का डायरेक्शन है श्रीमत हो उसको उसी रूप में पालन करना, इसको कहते हैं सच्चा आज्ञाकारी बच्चा. ಯಾವುದು ತಂದೆಯ ಡೈರೆಕ್ಷನ್ ಆಗಿದೆ, ಶ್ರೀಮತ ಆಗಿದೆ, ಅದನ್ನು ಅದೇ ರೂಪದಲ್ಲಿ ಪಾಲನೆ ಮಾಡುವುದು, ಇದಕ್ಕೆ ಹೇಳಲಾಗುತ್ತದೆ ಸತ್ಯ ಆಜ್ಞಾಕಾರಿ ಮಕ್ಕಳು. ब्राह्मण बच्चों को हर बात में एवर रेडी रहना है. ಬ್ರಾಹ್ಮಣ ಮಕ್ಕಳು ಪ್ರತಿಯೊಂದು ಮಾತಿನಲ್ಲಿ ಎವರ್ ರೆಡಿ ಆಗಿರಬೇಕು. ಅಭಿ ಡೈರೆಕ್ಷನ್ ಮೇಲೆ ಉಸ್ಮೆ ಎವರ್ ರೆಡಿ रहना. ಈಗೀಗ ಡೈರೆಕ್ಷನ್ ಸಿಕ್ಕಿತ್ತಂದರೆ ಅದರಲ್ಲಿ ಎವರ್ ರೆಡಿ ಆಗಿರಬೇಕು. ಸಂಕಲ್ಪ ಮಾತ್ರ भी मन मत मिक्स ना हो, इसको कहते हैं श्रीमत पर चलने वाली श्रेष्ठ आत्मा. ಸಂಕಲ್ಪದಲ್ಲಿಯೂ ಸಹ ಮನಮತ ಮಿಕ್ಸ್ ಆಗಿರಬಾರದು. ಇದಕ್ಕೆ ಹೇಳಲಾಗುತ್ತದೆ ಶ್ರೀಮತದಂತೆ ನಡೆಯುವಂಥ ಶ್ರೇಷ್ಠ ಆತ್ಮ. ಯತ್ ಜಾನ್ತೆ ಹೋ ಸೇವಾಕ್ಕೆ ಜಿಮ್ಮೆವಾರ್ ಬಾಪ್ದಾದ ಹೈ. ಇದಂತೂ ತಿಳಿದುಕೊಂಡಿದ್ದೀರಿ, ಸೇವೆಯ ಜವಾಬ್ದಾರ ಬಾಪ್ದಾದ ಆಗಿದ್ದಾರೆ. ಇತನಾ ಬಡಾ ಪ್ರೋಗ್ರಾಮ್ ಕರ್ನಾ ಹೈ, ಯಹ ಕರ್ನಾ ಹೈ, ಬೋझ ತೋ ನಹೀ ಸಮಜ್ತೆ ಹೋ ನ. ಇಷ್ಟೊಂದು ದೊಡ್ಡ ಪ್ರೋಗ್ರಾಮ್ ಮಾಡಬೇಕಾಗಿದೆ, ಇದನ್ನು ಮಾಡಬೇಕಾಗಿದೆ, ಈ ರೀತಿ ಹೊರೆಯನ್ನು ತಿಳಿದುಕೊಳ್ಳುವುದಿಲ್ಲವೇ? ಕರಾವನ್ ಹಾರ್ ಕರಾ ರಹಾ ಹೈ. ಮಾಡಿಸುವಂಥ ತಂದೆ ಮಾಡಿಸುತ್ತಿದ್ದಾರೆ. ಕರಾವನ್ ಹಾರ್ ಏಕ್ ಹಿ ಬಾಪ್ ಹೈ, ಕಿಸಿ ಕಿ ಭಿ ಬುದ್ಧಿ ಕೋ ಟಚ್ ಕರ್ ವಿಶ್ವ ಸೇವಾ ಕಾ ಕಾರ್ಯ ಕರಾ ರಹೆ ಹೈ ಔರ್ ಕರಾತೆ रहेंगे. ಕರಾವನ್ ಹಾರ್ ತಂದೆ ಒಬ್ಬ ತಂದೆಯೇ ಆಗಿದ್ದಾರೆ. ಯಾರ್ದಾದರೂ ಬುದ್ಧಿಗೆ ಟಚ್ ಮಾಡಿಸಿ ವಿಶ್ವದ ಸೇವೆಯ ಕಾರ್ಯವನ್ನು ಮಾಡಿಸುತ್ತಿದ್ದಾರೆ ಹಾಗೂ ಮಾಡಿಸುತ್ತಾ ಇರುತ್ತಾರೆ. सिर्फ निमित्त बच्चों को इसलिए बनाते हैं कि जो करेगा सो पाएगा. ಕೇವಲ ನಿಮಿತ್ತ ಮಕ್ಕಳನ್ನು ಇದಕ್ಕಾಗಿ ಮಾಡುತ್ತಾರೆ, ಅಂದರೆ ಯಾರು ಮಾಡುವರು ಅವರು ಪಡೆದುಕೊಳ್ಳುವರು. ಪಾನೆ ವಾಲೆ ಬಚ್ಚೆ ಹೈ, ಬಾಪ್ಕೋ ನಹಿ ಪಾನಾ ಹೈ. ಪಡೆಯುವಂಥವರು ಮಕ್ಕಳಾಗಿದ್ದಾರೆ, ತಂದೆಗೆ ಪಡೆಯಬೇಕಾಗಿಲ್ಲ. ಪ್ರಾರಬ್ಧ ಪಾನಾ ಥಾ, ಸೇವಾ ಕಾ ಫಲ್ ಅನುಭವ ಹೋನಾ, ಯಹ ಆತ್ಮಾओं का काम है. ಪ್ರಾರಬ್ಧವನ್ನು ಪಡೆಯುವುದು, ಸೇವೆಯ ಫಲವನ್ನು ಅನುಭವ ಮಾಡಿಕೊಳ್ಳುವುದು, ಇದು ಆತ್ಮಗಳ ಕೆಲಸವಾಗಿದೆ. ಇಸ್ಲಿಯೇ ನಿಮಿತ್ತ ಬಚ್ಚೋಂ ಕೋ ಬನಾತೆ ಹೈ. ಆದ್ದರಿಂದ ಮಕ್ಕಳನ್ನು ನಿಮಿತ್ತ ಮಾಡುತ್ತಾರೆ. ಸಾಕಾರ ರೂಪ में भी सेवा कराने का कार्य देखा और अभी अव्यक्त रूप में भी करावनहार बाप अव्यक्त ब्रह्मा द्वारा भी कैसे सेवा करा रहा है यह भी देख रहे हो. ಸಾಕಾರ ರೂಪದಲ್ಲಿಯೂ ಸಹ ಸೇವೆಯನ್ನು ಮಾಡಿಸುವ ಕಾರ್ಯವನ್ನು ನೋಡಿದಿರಿ ಮತ್ತು ಈಗ ಅವ್ಯಕ್ತ ರೂಪದಲ್ಲಿಯೂ ಸಹ ಕರಾವನ್ ಹಾರ್ ತಂದೆ ಅವ್ಯಕ್ತ ಬ್ರಹ್ಮ ಅವರ ಮೂಲಕವೂ ಸಹ ಹೇಗೆ ಸೇವೆಯನ್ನು ಮಾಡಿಸುತ್ತಿದ್ದಾರೆ ಇದನ್ನು ಸಹ ನೋಡುತ್ತಿದ್ದೀರಿ. ಅವ್ಯಕ್ತ ಸೇವಾ ಕಿ ಗತಿ ಔರ್ ಹಿ ತೀವ್ರ ಗತಿ ಹೈ. ಅವ್ಯಕ್ತ ಸೇವೆಯ ಗತಿ ಇನ್ನೂ ಸಹ ತೀವ್ರಗತಿ ಆಗಿದೆ. कराने वाला करा रहा है और कठपुतली
के समान नाच रहे हो. ಮಾಡಿಸುವಂಥ ತಂದೆ ಮಾಡಿಸುತ್ತಿದ್ದಾರೆ ಮತ್ತು ತೊಗಲುಗೊಂಬೆಯ ಹಾಗೆ ನೀವು ಕುಣಿಯುತ್ತಾ ಇದ್ದೀರಿ. ಯಹ ಸೇವಾ ಭಿ ಏಕ್ ಖೇಲ್ ಹೈ. ಈ ಸೇವೆಯು ಸಹ ಒಂದು ಆಟವಾಗಿದೆ. कराने वाला करा रहा है और आप निमित्त बन हर कदम का पदम गुಣ ಪ್ರಾರಬ್ಧ ಬನಾ ರಹೆ ಹೋ. ಮಾಡಿಸುವಂಥ ತಂದೆ ಮಾಡಿಸುತ್ತಿದ್ದಾರೆ ಮತ್ತು ನೀವು ನಿಮಿತ್ತರಾಗಿ ಪ್ರತಿ ಹೆಜ್ಜೆಗೆ ಪದಮಗುಣ ಪ್ರಾರಬ್ಧವನ್ನು ಪಡೆಯುತ್ತಿದ್ದೀರಿ. ತೋ ಬೋझ ಕಿಸ್ಕೆ ऊपर ಅಂದಾಗ ಹೊರೆ ಯಾರ ಮೇಲೆ? कराने वाले पर या करने वाले पर. ಮಾಡಿಸುವಂಥವರ ಮೇಲೆ ಅಥವಾ ಮಾಡುವಂಥವರ ಮೇಲೆ. ಬಾಪ್ ತೋ ಜಾನ್ತೆ ಹೈ ಯಹ ಭಿ ಬೋझ ನಹಿ ಹೈ. ತಂದೆ ಅಂತೂ ತಿಳಿದುಕೊಂಡಿದ್ದಾರೆ, ಇದು ಸಹ ಹೊರೆ ಆಗಿಲ್ಲ. ಬಾಪ್ ಕೆ ಲಿಯೆ ತೋ ಸಬ್ ವಾಹಿ ಪಡಾ ಹೈ. ತಂದೆಗಾಗಿ ಅಂತೂ ಎಲ್ಲವೂ ಆಗಿಯೇ ಬಿಟ್ಟಿದೆ. ಸಿರ್ಫ್ ಲಕೀರ್ ಖೀಂಚಿ ಜಾತಿ ಹೈ. ಲಕೀರ್ ಖೀಂಚನಾ ಬಡಿ ಬಾತ್ ಹೈ ಕ್ಯಾ? ಕೇವಲ ರೇಖೆಯನ್ನು ಎಳೆಯಲಾಗುತ್ತದೆ. ರೇಖೆಯನ್ನು ಎಳೆಯುವುದು ದೊಡ್ಡ ಮಾತೇನು? ತೋ ಐಸೆ ಬಾಪ್ದಾದ ಸೇವಾ ಕರಾತೆ ಹೈ. ಅಂದರೆ ಹೀಗೆ ಬಾಪ್ದಾದವರು ಸೇವೆಯನ್ನು ಮಾಡಿಸುತ್ತಾರೆ. ಸೇವಾ ಭಿ ಇತ್ನಿ ಸಹಜ್ ಹೈ ಜೈಸೆ ಏಕ್ ಲಕೀರ್ ಖೀಂಚನಾ. ಸೇವೆಯು ಸಹ ಇಷ್ಟೊಂದು ಸಹಜವಾಗಿದೆ, ಹೀಗೆ ಒಂದು ರೇಖೆಯನ್ನು ಎಳೆದಂತೆ. ರಿಪೀಟ್ ಕರ್ ರಹೆ ಹೋ ನಿಮಿತ್ತ ಖೇಲ್ ಕರ್ ರಹೆ ಹೈ. ರಿಪೀಟ್ ಮಾಡುತ್ತಿದ್ದೇವೆ, ನಿಮಿತ್ತವಾಗಿ ಆಟವನ್ನು ಆಡುತ್ತಿದ್ದೇವೆ. ಜೈಸೆ ಮಾಯಾ ಕಾ ವಿಘನ್ ಖೇಲ್ ಹೈ ತೋ ಸೇವಾ ಭಿ ಮೆಹನತ್ ನಹಿ. ಹೇಗೆ ಮಾಯೆಯ ವಿಘ್ನವೊಂದು ಆಟ ಆಗಿದೆ, ಹಾಗೆ ಸೇವೆಯಲ್ಲೂ ಸಹ ಪರಿಶ್ರಮವಿಲ್ಲ. ಲೇಕಿನ್ ಖೇಲ್ ಹೈ, ಆದರೆ ಆಟ ಆಗಿದೆ. ಐಸೆ ಸಮಜ್ನೆ ಸೆ ಸೇವಾ ಸದಾ ಹಿ ರಿಫ್ರೆಶ್ಮೆಂಟ್ ಅನುಭವ ಕರೆಂಗೆ. ಈ ರೀತಿ ತಿಳಿದುಕೊಳ್ಳುವುದರಿಂದ ಸೇವೆ ಅಂದರೆ ಸದಾ ರಿಫ್ರೆಶ್ಮೆಂಟ್ ಎಂದು ಅನುಭವ ಮಾಡುತ್ತೀರಿ. ಚಾಹೆ ಕಿತ್ನಾ ಭಿ ಬಡಾ ಕಾರ್ಯ ಹೋ ಲೇಕಿನ್ ಐಸಾ ही अनुभव करेंगे जैसे खेल से करने से रिफ्रेश हो जाते हैं. ಬಲೆ ಎಷ್ಟೇ ದೊಡ್ಡದು ಕಾರ್ಯ ಇರಬಹುದು, ಆದರೆ ಇದೇ ರೀತಿ ಅನುಭವ ಮಾಡಿಕೊಳ್ಳುತ್ತೀರಿ, ಹೇಗೆ ಆಟ ಆಡುವುದರಿಂದ ರಿಫ್ರೆಶ್ ಆಗುತ್ತದೆ. ಚಾಹೆ ಕಿತ್ನಾ ಭಿ ಥಕಾನೆ ವಾಲಾ ಖೇಲ್ ಹೋ ಲೇಕಿನ್ ಖೇಲ್ ಸಮಜ್ನೆ ಸೆ ಥಕಾವಟ್ ನಹಿ ಹೋತಿ. ಭಲೆ ಎಷ್ಟೇ ಸುಸ್ತಾಗುವಂಥ ಆಟ ಆಗಿರಬಹುದು, ಆದರೆ ಅದನ್ನು ಆಟವೆಂದು ತಿಳಿದುಕೊಂಡಾಗ ಸುಸ್ತಿನ ಅನುಭವ ಆಗುವುದಿಲ್ಲ. ಕ್ಯೂಂಕಿ ಅಪ್ನೆ ದಿಲ್ ಕಿ ರುಚಿ ಸೆ ಕಿಯಾ ಜಾತಾ ಹೈ. ಏಕೆಂದರೆ ತಮ್ಮ ಮನಸ್ಸಿನ ಆಸಕ್ತಿಯಿಂದ ಮಾಡಲಾಗುತ್ತದೆ. ಚಾಹೆ ಖೇಲ್ ಮೇ ಕಿತ್ನಾ ಭಿ ಹಾರ್ಡ್ ವರ್ಕ್ ಕರ್ನಾ ಪಡೆ ಲೇಕಿನ್ ವಹ ಭಿ ಮನೋರಂಜನ್ ಲಗ್ತಾ ಹೈ. ಭಲೆ ಆಟದಲ್ಲಿ ಎಷ್ಟೇ ಕಠೋರ ಶ್ರಮವನ್ನು ಮಾಡಬಹುದು, ಆದರೆ ಅದು ಸಹ ಮನೋರಂಜನೆ ಆಗುತ್ತದೆ. ಕ್ಯೂಂಕಿ ಅಪ್ನಿ ದಿಲ್ ಸೆ ಕರ್ತೆ ಹೋ. ಏಕೆಂದರೆ ತಮ್ಮ ಮನಸ್ಸಿನಿಂದ ಮಾಡುತ್ತೀರಿ. ಬಾಪ್ ದಾದಾ ದೇಖ್ತೆ ಹೈ ಕಿ ಕೈ ಬಚ್ಚೆ ಅಥಕ್ಪನ್ ಸೇವಾ ಕರ್ನೆ ಕೆ ಉಮಂಗ್ ಉತ್ಸಾಹ ಮೇ ಭಿ रहते हैं. ಬಾಪ್ ದಾದಾವರು ನೋಡುತ್ತಾರೆ, ಕೆಲವು ಮಕ್ಕಳು ಅಥಕ್ ಆಗಿ ಉಮಂಗ್ ಉತ್ಸಾಹದಲ್ಲಿ ಸೇವೆಯಲ್ಲಿ ಇರುತ್ತಾರೆ. ಫಿರ್ ಭಿ ಹಿಮ್ಮತ್ ರಖ್ ಆಗೆ ಬಢ್ ರಹೆ ಹೈ. ಆದರೂ ಸಹ ಸಾಹಸವಿಟ್ಟು ಮುಂದೆವರಿಯುತ್ತಿದ್ದೀರಿ. ಯಹ ದೇಖ್ ಬಾಪ್ ದಾದಾ ಹರ್ಷಿತ್ ಭಿ ಹೋತೆ ಹೈ. ಇದನ್ನು ನೋಡಿ ಬಾಪ್ ದಾದಾವರು ಹರ್ಷಿತರು ಆಗುತ್ತಾರೆ. ಫಿರ್ ಭಿ ಸದಾ ಬುದ್ಧಿ ಹಲ್ಕಾ ಜರೂರ್ ರಖೋ. ಆದರೂ ಸಹ ಬುದ್ಧಿಯನ್ನು ಹಗುರವನ್ನಾಗಿ ಇಟ್ಟುಕೊಳ್ಳಿ. उमंग उत्साह से आगे बढ़ रहे हैं. आगे बढ़ाना बाप को अच्छा लगता है, फिर भी बैलेंस अवश्य चाहिए. ಉಮಂಗ್ ಉತ್ಸಾಹದಿಂದ ಮುಂದುವರಿಯುತ್ತಿದ್ದೀರಿ. ಮುಂದುವರಿಸುವುದು ಬಾಪ್ದಾದವರು ಕೂಡ ಬಹಳ ಚೆನ್ನಾಗಿ ಅನಿಸುತ್ತದೆ. ಆದರೂ ಸಹ ಸಮತೋಲನೆ ಅವಶ್ಯವಾಗಿ ಬೇಕು. भल करते रहते हो, चलते रहते हो, लेकिन कभी कभी
जैसे बहुत काम होता है तो बहुत काम में एक तो बुद्धि की थकावट होने के कारण जितना चाहते हो उतना नहीं कर पाते. ಭಲೆ ಸೇವೆಯನ್ನು ಮಾಡುತ್ತಾ ಇರ್ತೀರಿ, ನಡೆಯುತ್ತಾ ಇರ್ತೀರಿ. ಆದರೆ ಕೆಲವೊಮ್ಮೆ ಹೇಗೆ ಬಹಳಷ್ಟು ಕೆಲಸವಾಗುತ್ತದೆ. ಅಂದರೆ ಬಹಳ ಕೆಲಸವಾದಾಗ ಒಂದೊಂದು ಬುದ್ಧಿಯ ಸುಸ್ತಾಗುವ ಕಾರಣ ಎಷ್ಟು ಬೇಕು ಅಷ್ಟು ಮಾಡಲಾರಿರಿ. और दूसरा बहुत काम होने के कारण थोड़ा सा भी किसी द्वारा थोड़ी हलचल होगी तो थकावट के कारण चिड़चिड़ापन आ जाता है. ಇನ್ನೊಂದು ಬಹಳ ಕೆಲಸವಾದ ಕಾರಣ ಸ್ವಲ್ಪವಾದರೂ ಯಾರ ಮೂಲಕ ವಿಚಲಿತತೆ ಆದಾಗ ಸುಸ್ತಾಗಿರುವ ಕಾರಣದಿಂದ ಚಿಡ್ಚಿಡಾಪನ್ ಅನಿಸುತ್ತದೆ, ಕಿರಿಕಿರಿ ಅನಿಸುತ್ತದೆ. उससे ಖುಷಿ ಕಮ್ ಹೋ ಜಾತಿ ಹೈ, ಅದರಿಂದ ಖುಷಿ ಕಡಿಮೆ ಆಗುತ್ತದೆ. वैसे अंदर ठीक रहते हो, सेवा का बल भी मिल रहा है, ಖುಷಿ भी मिल रही है, फिर भी ಶರೀರ तो ಪುರಾಣ है ना. ಹಾಗೆ ನೋಡಿದರೆ ಆಂತರಿಕವಾಗಿ ಚೆನ್ನಾಗಿರ್ತೀರಿ, ಸೇವೆಯ ಬಲವೂ ಸಿಗುತ್ತಾ ಇದೆ, ಖುಷಿಯೂ ಕೂಡ ಸಿಗುತ್ತಾ ಇದೆ. ಆದರೂ ಸಹ ಶರೀರ ಹಳೆಯದು ಅಲ್ಲವೇ, इसलिए ಟೂ ಮಚ್ ಮೇ ನಹಿ ಜಾओ, ಆದ್ದರಿಂದ ಅತಿಯಲ್ಲಿ ಹೋಗಬೇಡಿ, ಬ್ಯಾಲೆನ್ಸ್ ಇಟ್ಟುಕೊಳ್ಳಿ. याद के चार्ट पर थकावट का असर नहीं होना चाहिए, ನೆನಪಿನ ಚಾರ್ಟಿನ ಮೇಲೆ ಸುಸ್ತಿನ ಅನುಭವ ಆಗಬಾರದು, ಸುಸ್ತಿನ ಪ್ರಭಾವ ಆಗಬಾರದು. जितना सेवा में बिजी रहते हो, भल कितना भी बिजी रहो, लेकिन थकावट मिटाने का विशेष साधन हर घंटे व 2 घंटे में 1 मिनट भी शक्तिशाली याद का अवश्य निकालो. ಎಷ್ಟು ಸೇವೆಯಲ್ಲಿ ಬ್ಯುಸಿ ಇರ್ತೀರಿ, ಭಲೇ ಬ್ಯುಸಿ ಇರಿ, ಆದರೆ ಸುಸ್ತನ್ನು ಅಳಿಸುವ ವಿಶೇಷ ಸಾಧನ ಪ್ರತಿ ಗಂಟೆ ಅಥವಾ 2 ಗಂಟೆಗೊಮ್ಮೆ 1 ನಿಮಿಷವೂ ಸಹ ಶಕ್ತಿಶಾಲಿ ನೆನಪಿಗಾಗಿ ಅವಶ್ಯವಾಗಿ ತೆಗೆದುಕೊಳ್ಳಿ. जैसे कोई शरीर में कमज़ोर होता है तो शरीर को शक्ति देने के लिए डॉक्टर्स 2-2 घंटे बाद ताकत की दवाई पीने के लिए देते हैं. ಹೇಗೆ ಯಾರಾದರೂ ಶಾರೀರಿಕವಾಗಿ ದುರ್ಬಲರಾಗಿದ್ದಾಗ ಶರೀರಕ್ಕೆ ಶಕ್ತಿಯನ್ನು ಕೊಡಿಸಲು ಡಾಕ್ಟರ್ಸ್ 2 ಗಂಟೆಗೊಮ್ಮೆ ಶಕ್ತಿಯನ್ನು ಕೊಡಿಸುವ ಔಷಧವನ್ನು ಕುಡಿಯಲು ಕೊಡುತ್ತಾರೆ. ಟೈಮ್ ನಿಕಾಲ್ ದವಾಯಿ ಪೀನಿ ಪಡ್ತಿ ಹೈ, ಟೈಮನ್ನು ತೆಗೆದುಕೊಂಡು ಔಷಧವನ್ನು ಕುಡಿಯಬೇಕಾಗುತ್ತದೆ. तो बीच बीच में 1 मिनट भी अगर शक्तिशाली याद का निकालो तो उसमें ABC सब ವಿಟಮಿನ್ಸ್ ಆ ಜಾಯೇಗಿ. ಅಂದರೆ ಮಧ್ಯ ಮಧ್ಯದಲ್ಲಿ 1 ನಿಮಿಷವೂ ಸಹ ಒಂದು ವೇಳೆ ಶಕ್ತಿಶಾಲಿ ನೆನಪಿಗಾಗಿ ತೆಗೆದುಕೊಂಡಾಗ ಅದರಲ್ಲಿ ABC ಎಲ್ಲ ವಿಟಮಿನ್ಸ್ಗಳು ಬರುತ್ತವೆ. ಸುನಾಯಾ ಥಾ ನಾ, ಶಕ್ತಿಶಾಲಿ ಯಾದ್ ಸದಾ ಕ್ಯೂ ನಹಿ रहती है, ಹೇಳಿದ್ದೇನಲ್ಲವೇ, ಶಕ್ತಿಶಾಲಿ ನೆನಪು ಸದಾ ಏಕೆ ಇರುವುದಿಲ್ಲ. जब है ही बाप के और बाप आपका सर्व संबंध है, दिल का स्नेह है, नॉलेजफुल हो, प्राप्ति के अनुभवी हो, फिर भी शक्तिशाली याद सदा क्यों नहीं रहती, उसका कारण क्या है. ನೀವು ಯಾವಾಗ ನೀವು ತಂದೆ ಮಕ್ಕಳಾಗಿದ್ದೀರಿ, ತಂದೆ ನಿಮ್ಮವರಾಗಿದ್ದಾರೆ, ಸರ್ವ ಸಂಬಂಧಗಳಿದ್ದಾವೆ, ಮನಸ್ಸಿನ ಸ್ನೇಹವಿದೆ, ನಾಲೆಜ್ಫುಲ್ ಆಗಿದ್ದೀರಿ, ಪ್ರಾಪ್ತಿಯ ಅನುಭವಿಯಾಗಿದ್ದೀರಿ, ಆದರೂ ಸಹ ಶಕ್ತಿಶಾಲಿ ನೆನಪು ಸದಾ ಇರುವುದಿಲ್ಲ. ಏಕೆ? ಅದರ ಕಾರಣವೇನು? ಅಪ್ನಿ ಯಾದ್ ಕಾ ಲಿಂಕ್ ನಹಿ ರಖ್ತೆ ಹೋ, ತಮ್ಮ ನೆನಪಿನ ಲಿಂಕನ್ನು ಇಟ್ಟುಕೊಳ್ಳುವುದಿಲ್ಲ. ಲಿಂಕ್ ಟೂಟ್ತಾ ಹೈ, ಲಿಂಕ್ ಕಟ್ಟಾಗುತ್ತದೆ. ಇಸ್ಲಿಯೇ ಫಿರ್ ಜೋಡ್ನೆ ಮೇ ಸಮಯ ಭಿ ಲಗ್ತಾ, ಆದ್ದರಿಂದ ಮತ್ತೆ ಜೋಡಿಸುವುದರಲ್ಲಿ ಸಮಯವೂ ಕೂಡ ಹಿಡಿಯುತ್ತದೆ. ಮೆಹನತ್ ಭಿ ಲಗ್ತಿ
और शक्तिशाली के बजाय कमज़ोर हो जाते. ಪರಿಶ್ರಮವೂ ಸಹ ಆಗುತ್ತದೆ. ಶಕ್ತಿಶಾಲಿ ಆಗುವುದರ ಬದಲಾಗಿ ದುರ್ಬಲರಾಗುತ್ತೀರಿ. ವಿಸ್ಮೃತಿ ತೋ ಹೋ नहीं सकती याद रहती है. ವಿಸ್ಮೃತಿಯಂತೂ ಆಗುವುದಿಲ್ಲ, ನೆನಪು ಇರುತ್ತದೆ. लेकिन सदा शक्तिशाली याद स्वतः रहे उसके लिए ಲಿಂಕ್ ಟೂಟ್ನಾ नहीं चाहिए. ಆದರೆ ಸದಾ ಶಕ್ತಿಶಾಲಿ ನೆನಪು ಇರಬೇಕು, ಅದಕ್ಕಾಗಿ ಲಿಂಕ್ ಕಟ್ ಆಗಬಾರ್ದು. हर समय बुद्धि में याद का लिंक जुटा रहे, उसकी विधि यह है. ಪ್ರತಿ ಸಮಯ ಬುದ್ಧಿಯಲ್ಲಿ ನೆನಪಿನ ಲಿಂಕ್ ಜೋಡಿಸಲ್ಪಟ್ಟಿರಬೇಕು, ಅದರ ವಿಧಿ ಇದಾಗಿದೆ. ಯಹ ಭಿ ಅವಶ್ಯಕ ಸಮझो, ಇದು ಸಹ ಅವಶ್ಯಕ ಎಂದು ತಿಳಿದುಕೊಳ್ಳಿ. जैसे वह काम समझते हो कि आवश्यक है या प्लान पूरा करके ही उठना है, ಹೇಗೆ ಆ ಕಾರ್ಯವನ್ನು ತಿಳಿದುಕೊಳ್ಳುತ್ತೀರಿ, ಇದು ಅವಶ್ಯಕವಾಗಿದೆ, ಈ ಪ್ಲ್ಯಾನನ್ನು ಪೂರ್ಣ ಮಾಡಿಯೇ ಇಡಬೇಕು. इसलिए समय भी देते हो, एनर्जी भी लगाते हो. ಅದಕ್ಕಾಗಿ ಸಮಯವನ್ನು ಕೊಡುತ್ತೀರಿ ಮತ್ತು ಶಕ್ತಿಯನ್ನು ಕೂಡ ತೊಡಗಿಸುತ್ತೀರಿ. वैसे यह भी आवश्यक है, इनको पीछे नहीं करो कि यह काम पहले पूरा करके फिर याद कर लेंगे. ಹಾಗೆಯೇ ಇದು ಸಹ ಅವಶ್ಯಕವಾಗಿದೆ, ಇದನ್ನು ಹಿಂದೆ ಇಡಬೇಡ್ರಿ. ಅಂದರೆ ಈ ಕಾರ್ಯವನ್ನು ಮುಗಿಸಿ ನಂತರ ನೆನಪು ಮಾಡೋಣ, नहीं, ಇಲ್ಲ. इसका समय अपने प्रोग्राम में पहले ऐड करो. ಇದರ ಸಮಯ ತಮ್ಮ ಪ್ರೋಗ್ರಾಮ್ನಲ್ಲಿ ಮೊದಲು ಆ್ಯಡ್ ಮಾಡಿಕೊಳ್ಳಿ. जैसे सेवा के प्लान के लिए 2 घंटे का टाइम फिक्स करते हो, चाहे मीटिंग करते हो चाहे प्रैक्टिकल करते हो, तो 2 घंटे के साथ साथ यह भी बीच बीच में करना ही है, यह ऐड करो. ಹೀಗೆ ಸೇವೆಗಾಗಿ 2 ಗಂಟೆಗಳನ್ನು ಫಿಕ್ಸ್ ಮಾಡುತ್ತೀರಿ. ಭಲೆ ಮೀಟಿಂಗ್ ಮಾಡುತ್ತೀರಿ, ಭಲೆ ಪ್ರಾಕ್ಟಿಕಲ್ ಮಾಡುತ್ತೀರಿ, ಆದರೆ 2 ಗಂಟೆಯ ಜೊತೆಗೆ ಇದನ್ನು ಸಹ ಮಧ್ಯ ಮಧ್ಯದಲ್ಲಿ ಮಾಡಲೇಬೇಕು. ಇದನ್ನು ಆ್ಯಡ್ ಮಾಡಿಕೊಳ್ಳಿ. जो 1 घंटे में प्लान बनाएंगे वह आधा घंटे में हो जाएगा, करके देखो. ಯಾವುದು 1 ತಾಸಿನಲ್ಲಿ ಪ್ಲ್ಯಾನ್ ಮಾಡುತ್ತೀರಿ ಅದು ಅರ್ಧ ತಾಸಿನಲ್ಲಿ ಆಗುತ್ತದೆ, ಮಾಡಿ ನೋಡಿ. आपे ही फ्रेशनेस से 2 बजे आँख खुलती है, वह दूसरी बात है. ಸ್ವತಃ ಫ್ರೆಶ್ನೆಸ್ ಆಗಿರುವುದರಿಂದ 2 ಗಂಟೆಗೆ ಕಣ್ಣುಗಳು ತೆರೆದುಕೊಳ್ಳುತ್ತವೆ, ಅದು ಬೇರೆ ಮಾತಾಗಿದೆ. लेकिन कार्य के कारण जागना पड़ता है तो उसका प्रभाव शरीर पर आता है, इसलिए बैलेंस के ऊपर सदा अटेंशन रखो. ಆದರೆ ಕೆಲಸದ ಕಾರಣದಿಂದ ಏಳಬೇಕಾಗುತ್ತದೆ, ಅದರ ಪ್ರಭಾವ ಶರೀರದ ಮೇಲೆ ಬೀಳುತ್ತದೆ. ಆದ್ದರಿಂದ ಸಮತೋಲನೆ ಮೇಲೆ ಸದಾ ಅಟೆನ್ಷನ್ ಇಟ್ಟುಕೊಳ್ಳಿ. अच्छा, वरदान. श्रेष्ठ तकदीर की स्मृति द्वारा अपने समर्थ स्वरूप में रहने वाले सूर्यवंशी पद के अधिकारी भव. ಶ್ರೇಷ್ಠ ಅದೃಷ್ಟದ ಸ್ಮೃತಿಯ ಮೂಲಕ ತಮ್ಮ ಸಮರ್ಥ ಸ್ವರೂಪದಲ್ಲಿ ಇರುವಂತಹವರು सूर्यवंशी पदवीय अधिकारी आगे. विवरण. जो अपनी श्रेष्ठ तकदीर को सदा स्मृति में रखते हैं वह समर्थ स्वरूप में रहते हैं. ಯಾರು ತಮ್ಮ ಶ್ರೇಷ್ಠ ಅದೃಷ್ಟವನ್ನು ಸದಾ ಸ್ಮೃತಿಯಲ್ಲಿಟ್ಟುಕೊಳ್ಳುತ್ತಾರೆ ಅವರು ಸಮರ್ಥ ಸ್ವರೂಪದಲ್ಲಿ ಇರುತ್ತಾರೆ. उन्हें सदा अपना अनादि असली स्वरूप स्मृति में रहता है. ಅವರಿಗೆ ಸದಾ ತಮ್ಮ ಅನಾದಿ ಅಸಲಿ ಸ್ವರೂಪ ಸ್ಮೃತಿಯಲ್ಲಿ ಇರುತ್ತದೆ. ಕಭಿ ನಕಲಿ ಫೇಸ್ ಧಾರಣ नहीं करते. ಎಂದಿಗೂ ನಕಲಿ ಮುಖವಾಡವನ್ನು ಹಾಕಿಕೊಳ್ಳುವುದಿಲ್ಲ. कई बार माया नकली गुण और कर्तव्य का स्वरूप बना देती है. ಕೆಲವು ಸಲ ಮಾಯೆ ನಕಲಿ ಗುಣ ಮತ್ತು ಕರ್ತವ್ಯದ ಸ್ವರೂಪವನ್ನಾಗಿ ಮಾಡುತ್ತದೆ.
किसको क्रोधी, किसको लोभी, किसको दुखी, किसको अशांत बना देती है. ಕೆಲವರನ್ನು ಕ್ರೋಧಿ, ಕೆಲವರನ್ನು ಲೋಭಿ, ಕೆಲವರನ್ನು ದುಃಖಿ, ಕೆಲವರನ್ನು ಅಶಾಂತವನ್ನಾಗಿ ಮಾಡುತ್ತದೆ. ಲೇಕಿನ್ ಅಸಲಿ ಸ್ವರೂಪ್ ಇನ್ ಸಬ್ ಬಾತೋ ಸೆ ಪರೆ ಹೈ. ಆದರೆ ಅಸಲಿ ಸ್ವರೂಪ ಈ ಎಲ್ಲ ಮಾತುಗಳಿಂದ ಭಿನ್ನ ಆಗಿದೆ. जो बच्चे अपने असली स्वरूप में स्थित रहते हैं वह सूर्यवंशी पद के अधिकारी बन जाते हैं. ಯಾವ ಮಕ್ಕಳು ತಮ್ಮ ವಾಸ್ತವಿಕ ಸ್ವರೂಪದಲ್ಲಿ ಸ್ಥಿತರಾಗಿರುತ್ತಾರೆ ಅವರು ಸೂರ್ಯವಂಶಿ ಪದವಿಗೆ ಅಧಿಕಾರಿ ಆಗುತ್ತಾರೆ. ಸ್ಲೋಗನ್: सर्व पर रहम करने वाले बनो तो अहम और वहम समाप्त हो जाएगा. ಎಲ್ಲರ ಮೇಲೆ ದಯಾ ಮಾಡುವಂಥವರು ಆಗಿ ಆಗ ಅಹಂಭಾವ ಮತ್ತು ಭ್ರಮೆ ಸಮಾಪ್ತಿ ಆಗುತ್ತದೆ. अव्यक्त इशारे: ज्वाला स्वरूप में स्थित रह शक्तिशाली याद का अनुभव करो. 25वीं पॉइंटು जैसे अग्नि में कोई भी चीज़ डालो तो नाम, रूप, गुण सब बदल जाता है. ऐसे जब बाप के याद के लगन की अग्नि में पड़ते हो तो परिवर्तन हो जाते हो. ಹೀಗೆ ಅಗ್ನಿಯಲ್ಲಿ ಯಾವುದಾದ್ರೂ ವಸ್ತುವನ್ನು ಹಾಕಿದಾಗ ಅದರ ನಾಮ, ರೂಪ, ಗುಣ ಎಲ್ಲವೂ ಪರಿವರ್ತನೆ ಆಗುತ್ತದೆ. ಹಾಗೆಯೇ ಯಾವಾಗ ತಂದೆಯ ನೆನಪಿನ ಲಗನದ ಅಗ್ನಿಯಲ್ಲಿ ಬೀಳುತ್ತೀರಿ ಆಗ ಪರಿವರ್ತನೆ ಆಗುತ್ತೀರಿ. ಮನುಷ್ಯ ಸೆ ಬ್ರಾಹ್ಮಣ ಬನ್ ಜಾತೆ, ಮನುಷ್ಯರಿಂದ ಬ್ರಾಹ್ಮಣರಾಗುತ್ತೀರಿ. ಫಿರ್ ಬ್ರಾಹ್ಮಣ ಸೆ ಫರಿಷ್ಠಾ ಸೋ ದೇವತಾ ಬನ್ ಜಾತೆ, ಮತ್ತು ಬ್ರಾಹ್ಮಣರಿಂದ ಫರಿಷ್ಠಾದಿಂದ ದೇವತಾ ಆಗುತ್ತೀರಿ. लगन की अग्नि ऐसा परिवर्तन होता है जो अपनापन कुछ भी नहीं रहता. ಲಗನದ ಅಗ್ನಿಯಿಂದ ಈ ರೀತಿ ಪರಿವರ್ತನೆ ಆಗುತ್ತದೆ, ಅಂದರೆ ತಮ್ಮದು ಯಾವುದೂ ಸಹ ಉಳಿದುಕೊಳ್ಳುವುದಿಲ್ಲ. इसलिए याद को ही ज्वाला रूप कहा है. ಆದ್ದರಿಂದ